ಗಾಡಿಗೋಸ್ಕರ ನಾವು ಏನಾದರೂ ಮಾಡ್ಬೋದಂದ್ರೆ ಸರ್ವಿಸ್ ಮಾಡ್ಬೋದು ಬಿಟ್ರೆ ಇನ್ನೇನಿಲ್ಲ. ಎಲ್ಲ ಕಡೆ ಪಾಪ ಕರ್ಕೊಂಡು ಹೋಗಿದ್ದೆ. ಹಾಂ, ನನಗೆ ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಿನಗೇನು ಪ್ರಾಬ್ಲಮ್, ನಾನಿದ್ದೀನಿ ನಿನ್ನ ಪಿಕಪ್ ಡ್ರಾಪ್ ಮಾಡೋಕ್ಕಿದ್ದೀನಿ. ಓಕೆ, ಸೊ ಹಂಗಾಗಿ ಬಸ್ಸಲ್ಲಿ ಹೋಗೋದು ನನಗೆ ಆ್ಯಕ್ಚುಲಿ ಅಲರ್ಜಿ. ಕಣ್ಣು ಜಿಲ್ವಾ ಬೆಳಗ್ಗೆ? ಕಣ್ಣೇನು ಜಿಲ್ವಾ ಬೆಳಗ್ಗೆ? ಒಂದೇ ಒಂದು ಸಲ ಸೋತು ಬಿಡನಿ ಒಂದೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ಬಂದು ನನ್ನ ಗಾಡಿನ ಸರ್ವಿಸ್ ಕೊಡ್ತಾ ಇದ್ದೀನಿ. ತುಂಬ ದಿನದಿಂದ ಕೊಟ್ಟಿಲ್ಲ, ಯಾಕಂದ್ರೆ ಆಗ ನನಗೋಸ್ಕರ ತುಂಬ ದೊಡ್ಡದಿದೆ. ನನ್ನ ತುಂಬ ಪ್ಲೇಸ್ಗೆಲ್ಲ ಹುಷಾರಾಗಿ ಎಲ್ಲ ಕರ್ಕೊಂಡು ಹೋಗಿದೆ. ಸೊ ಅಂಥ ಗಾಡಿಗೋಸ್ಕರ ನಾವು ಏನಾದರೂ ಮಾಡ್ಬೋದಂದರೆ ಒಂದು ಸರ್ವಿಸ್ ಮಾಡ್ಬೋದು ಬಿಟ್ರೆ ಇನ್ನೇನಿಲ್ಲ. ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಹಂಗಾಗಿ ಇಷ್ಟು ದಿನ ಕೊಡಬೇಕಂತ ಇದ್ವಿ, ಅದು ಕೊಡೋಕ್ಕಾಗಿರಲಿಲ್ಲ. ತುಂಬ ಟೈಮು ಬೆಳಗ್ಗೆ ಎದ್ದೇಳೋದು ಕೆಲಸಕ್ಕೆ ಹೋಗೋದು ಇಲ್ಲೇ ಆಗ್ತಿತ್ತು. ಸೊ ಹಂಗಾಗಿ ಇವತ್ತು ಪರ್ಫೆಕ್ಟ್ ಟೈಮ್ ಬಂದಿದೆ. ಇವತ್ತು ಗಾಡಿನ ಹೋಗಿ ಸರ್ವಿಸಿಗೆ ಬಿಟ್ಟು ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋಗೋದು ನನಗೆ ಆ್ಯಕ್ಚುಲಿ ಅಲರ್ಜಿ. ಯಾವ ಇವೆಲ್ಲ ಅಲರ್ಜಿ ಅದು ಹೆಂಗೆ ಹೋಗೋಂತ ಥಿಂಕ್ ಮಾಡ್ತಾ ಇದ್ದೆ. ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ. ಇವತ್ತು ನಾನು ಬಂದು ಬಸ್ಗೆ ಹೋಗ್ತೀನಿ. ಬಸ್ಸಲ್ಲಿ ಲೇಟ್ ಆಯಿತು ಅಂದರೆ ಇಲ್ಲೇನೋ ಹೇಳ್ತಿದ್ದಾರೆ ಮೇಡಮ್, ಕೇಳೋಣ ಹೆಂಗೆ ಹೋಗ್ಬೇಕು? ಮೆಟ್ರೋ. ಓಕೆ, ಹಂಗೆ ಮಾಡ್ತೀನಿ. ಬಸ್ ಇಲ್ಲ, ಮೆಟ್ರೋ ಎರಡರಲ್ಲಿ ಒಂದು ಆಗುತ್ತೆ ಗಾಯ್ಸ್. ಸೊ ಇನ್ನೂ ಊಟ ಮಾಡಿಲ್ಲ, ಹೊರಗಡೆ ಊಟ ಮಾಡ್ಕೊಂಡು ಹೋಗಬೇಕು. ಇವಳಿಗೆ ಬೇಗ ರೆಡಿ ಅಂತ ಹೇಳ್ತಾ ಇದ್ದೆ ಬೆಳಗ್ಗೆ ಅಂತ, ರೆಡಿನೇ ಆಗ್ತಾಯಿಲ್ಲ. ಸೊ ಫೈನಲಿ ಇವಾಗ ರೆಡಿ ಆಗ್ತಿದ್ದಾಳೆ. ನಮ್ಮ ಹತ್ರ ಗಾಡಿ ಇದೆಯಲ್ಲ, ತುಂಬ ಕಡೆ ಕರ್ಕೊಂಡೋಗಿದೆ, ತುಂಬ ಪ್ಲೇಸ್ಗೆಲ್ಲ ಹೋಗಿದ್ದೀವಿ, ಹುಷಾರಾಗಿದ್ದೀವಿ. ಸೊ ಅಂಥ ಗಾಡಿ ಬಗ್ಗೆ ಒಂದು ಎರಡು ಮಾತು ಏನಾದರೂ ಹೇಳಂಗಿದೆ, ಏನು ಹೇಳ್ತೀಯ? ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಸ್ಕೂಟಿ ತಗೊಳ್ಳೋಣ ಫಸ್ಟ್. ಇವಾಗ ಬೈಕ್ ಬಗ್ಗೆ ಹಾಂ ಆಯಿತು, ಇಸ್ಕೊಡೋಣ. ನೀನು ಫಸ್ಟ್ ಬೈಕ್ ಬಗ್ಗೆ ಹಾಂ ಇಸ್ಕೊಡ್ತೀನಿ. ಶೂರ್ ಇಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನನ್ನ ಸೆಲ್ಫೀಸ್ ಅಂತಲ್ಲ ಫಸ್ಟು ನೋಡು ಹೆಣ್ಮಕ್ಳು. ಯಾಕಂದರೆ ನನಗೆ ಭಯ ಏನಂದ್ರೆ ಯಾವೊಂದು ಇ ಎಮ್ ಐಲಿ ತೊಗೋಬೋದು. ಸೊ ನೀನು ಆಮೇಲೆ ಗಾಡಿ ನೀನು ಫುಲ್ ಕಲ್ತ್ಬಿಟ್ಟು ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಆಯಿತು ಅಂದರೆ ಯಾಕೆ? ನಾನಿದ್ದೀನಿ ತಾನೇ, ಹೋಗ್ತಾರೆ. ನಿನಗೇನು ಪ್ರಾಬ್ಲಮ್, ನಾನಿದ್ದೀನಿ ನಿನ್ನ ಪಿಕಪ್ ಡ್ರಾಪ್ ಮಾಡೋಕ್ಕಿದ್ದೀನಿ. ಓಕೆ, ಸೊ ಹಂಗಾಗಿ ಬಗ್ಗೆ ಏನಾದರೂ ಒಂದೆರಡು ಮಾತು. ಗಾಡಿ ಚೆನ್ನಾಗಿದೆ. ಹಾಂ, ಗಾಡಿ ಚೆನ್ನಾಗಿದೆ ಅಲ್ಲ, ಹಿಂಗೆ ಎಲ್ಲೆಲ್ಲಿ ಕರ್ಕೊಂಡೋಗಿದೆ, ಎಷ್ಟು ಸೇಫ್ಟಿಯಾಗಿ ಬಂದಿದೆ, ಅಲ್ಲಿ ಯಾವತ್ತು ಒಂದಿನ ಬೀಳಿದ ಎಕ್ಸ್ಪೀರಿಯನ್ಸ್ ಹೆಂಗಿದ್ದು ಗಾಡಿ ಅದು ಹೇಳು. ಗಾಡಿ ಇಸ್ಕೊಟ್ಟಿರೋದೇ ನಾನು. ಹಾಂ, ಯಾವತ್ತೂ ಒಂದು ಮಾತಾಡಿಲ್ಲ ನೀನು ಇಸ್ಕೊಟ್ಟಿದ್ದೆ ಅಂತ. ಹೌದೌದು, ನೀನೇ ಇಸ್ಕೊಟ್ಟಿದ್ದೆ ಗಾಡಿ. ಆಯಿತು, ಗಾಡಿ ನೀನು ಇಸ್ಕೊಟ್ಟೆ. ಗಾಡಿ ನಿಂದ ಆದಮೇಲೆ ಹೇಳು ಒಂದೆರಡು ಮಾತು ಗಾಡಿ ಬಗ್ಗೆ. ಏನು ಹೇಳಬೇಕು, ಎಲ್ಲ ಕಡೆ ಪಾಪ ಕರ್ಕೊಂಡು ಹೋಗಿದ್ದೆ. ಹಾಂ, ನನಗೆ ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೋಗ್ಲಿ ಬಿಡು. ಇವಾಗ ಊಟ ಎಲ್ಲಿ ಮಾಡೋದು ಮತ್ತೆ? ಯಾವಾಗ 1 ಗಂಟೆಗೆ ಮಾಡ್ತೀಯ? 1 ಗಂಟೆಗೆ ಮಾಡಿ ಯಾವಾಗ ಹೋಗ್ತೀಯ? ಮಾಡ್ತೀನಿ. ಎಷ್ಟು ಗಂಟೆಗೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಷ್ಟು ಗಂಟೆಯಿಂದಲ್ಲ ನನಗೆ ಹೊಟ್ಟೆ ಹಸಿವು. ಇವತ್ತು ನಾನು ತುಂಬ ದಿನ ಆದಮೇಲೆ ಲಾಸ್ಟ್ ಟೈಮ್ ಚಿಕನ್ ತಿನ್ಬೇಕಂತ ಆಸೆ ಆಯ್ತಾ, ಚಿಕನ್ ಮಿಸ್ ಆಗಿ ಪಿಜ್ಜಾಗೆ ಹೋದ್ವಿ. ಹಂಗಾಗಿ ಈಗ ಅಂಬೂರ್ ಬಿರಿಯಾನಿಗೆ ಹೋಗ್ಬಿಟ್ಟು ಚಿಕನ್ನು ಕಬಾಬ್ ತಿಂದು, ಸೊ ನಿನಗೆ ಅಲ್ಲಿ ಮೂಳೆಗಳೇ ತಿನ್ನಿಸಿ ಅಲ್ಲಿ ಕರ್ಕೊಂಡೋಗಿ ಬಸ್ಸಿಗೆ ಬಿಟ್ಟು ನಾನು ಅಲ್ಲಿಂದ ಹೋಗ್ತೀನಿ. ಓಕೆ, ಸೊ ಗೈಸ್, ಸಂಡೇ ನಮಗೆ ಯಾವ ರಜೆ ಇಲ್ಲ. ಸಂಡೇ ಇಲ್ಲ, ಮಂಡೇ ಇಲ್ಲ, ಸ್ಯಾಟರ್ಡೇ ಇಲ್ಲ, ಯಾವ ರಜೆ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ವಲ್ಲ, 7 days ಲೀವ್ ಹಾಕೊಂಡ್ಬಿಟ್ಟಿದ್ವಿ ಕಂಟಿನ್ಯೂ ಆಗಿ. ಸೊ ಈ ಮಂತ್ ಫುಲ್ ಆಗೋವರೆಗೂ ನಮಗೆ ರಜೆನೇ ಇಲ್ಲ. ಸೊ ಹಂಗಾಗಿ ತುಂಬ ಕಷ್ಟ ಆಗ್ತದೆ. ಡೈಲಿ ಮುಂಚೆ ಆದರೆ ವೀಕ್ಲಿ ಒಂದು ಹಾಫ್ ಅಂತ ತೊಗೊಂಡು ಮೇಂಟೈನ್ ಆಗಿಬಿಡ್ತೀವಿ. ನೋಡಿ ಎಷ್ಟು ಇವಾಗ 19 ಅಲ್ವಾ, ಇನ್ನೂ 11 days ಹೋಗ್ಬೇಕು ನಾವು. 11 days ಆದಮೇಲೆ ಅವಾಗ ವೀಕ್ ಆಫ್ ಬರುತ್ತೆ. ಸೊ ನಿನಗೂ ಅಷ್ಟೇನಾ? ನಿನಗೂ ಅಷ್ಟೇ ನಾವು ವೀಕ್ ಆಫ್ ಇರೋದು? ಹಾಂ, ಹೌದು ಬಿಟ್ಟು ಬೇರೆ ಏನೂ ಬರಲ್ವಾ? ಹಾಂ, ಯಾಕೆ ಕಣ್ಣು ತಗೊಂತಿದ್ದು? ಏನಾಗಿದೆ? ಹಾಂ ಹಾಂ, ಇಚ್ಚಿಂಗ ಕಣ್ಣು ಜಿಲ್ವಾ ಬೆಳಗ್ಗೆ? ಕಣ್ಣೇನು ಜಿಲ್ವಾ ಬೆಳಗ್ಗೆ? ಅಲ್ಲಿ ತಿಕ್ಕದಂಗೆ ಕಣ್ಣು ಇಟ್ಟಾಗಿದೆಯಾ? ವೈಟಾ? ನಿನ್ನ ಹಲ್ಲು ತೋರಿಸು. ನನ್ನಲ್ಲೇ ನೋಡಿ, ತುಂಬ ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ನೋಡಿ, ಇದು ನಂದು ಇಬ್ಬರು ಅಲ್ಲಲ್ಲಿ ಯಾವ್ದು ವೈಟ್ ಇದೆ ಹೇಳಿ. ನಂದೇ ವೈಟ್. ಓಕೆ, ಸೊ ಗಾಯ್ಸ್, ಓಕೆ ಬನ್ನಿ ನೋಡಿ. ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಗಾಡಿ ಸರ್ವಿಸಿಗೆ ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ಇಲ್ಲ ಒಂದು 10 ಸರಿ ಅದನ್ನೇ ಹೇಳ್ಬೇಡ, ಸರಿನಾ? ನಾವು ಡೈಲಿ ಬಸ್ಸಲ್ಲಿ ಹೋಗೋರು ಮನ್ಸಲ್ವಾ? ನೀನು ಹೋಗೋದು ಬೇರೆ, ನಾನು ಹೋಗೋದು ಬೇರೆ. ನೀವು ರೆಗ್ಯುಲರಾಗಿ ಹೋಗೋರು,
ನಾವು ಯಾವಾಗ ಒಂದ್ಸಲ ಹೋಗೋದು ನಮ್ಗೆ ಸ್ಪೆಷಲ್ ಆಗಿರುತ್ತೆ. ನೀವು ಡೈಲಿ ಹೋಗ್ತಿಲ್ಲ, ಸೊ ಇವಾಗ ನೋಡಿ ಡೈಲಿ ಬಿರಿಯಾನಿ ತಿಂದರೆ ನಮ್ಗೆ ಸ್ಪೆಷಲ್ ಅನಿಸುತ್ತೆ ಗಾಯ್ಸ್. ಯಾವಾಗಾದರೂ ಒಂದಿನ ಬಿರಿಯಾನಿ ತಿಂದರೆ ಅದು ಸ್ಪೆಷಲ್ ಆಗಿರುತ್ತೆ. ಸೊ ಅದೇ ಥರ ನನಗೂ ಬಸ್ಸಲ್ಲಿ ಹೋಗೋದು, ಮೆಟ್ರಲ್ಲಿ ಹೋಗೋದು, ಯಾಕಂದರೆ ಬೈಕ್ ಇರೋರಿಗೆಲ್ಲ ಅದು ಗೊತ್ತಿರುತ್ತೆ. ಬೈಕ್ ಇದ್ದರೆ ಎಲ್ಲೂ ಬಸ್ ಹೋಗೋಲ್ಲ, ಮೆಟ್ರೋಗೆ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಮೆಟ್ರೋ ಇವಾಗ ಟೈಮ್ ಆಯ್ತು ಅಂತ ಗೊತ್ತಾಗುತ್ತೆ, ಬೆಳಗ್ಗೆ ಎಬ್ಬಿಸಿದಾಗ ಗೊತ್ತಾಗಲ್ಲ ನಿಮಗೆ ಟೈಮ್ ಆಯ್ತು ಅಂತ. ಹಾಂ ಮೊನ್ನೆ ಗಾಡಿ ಬಿಟ್ಕೊಂಡಿದ್ದೀವಿ. ಸೊ ಇವತ್ತು ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ, ಆಗಿದೆ ಅಂತೆ. ಸೊ ತುಂಬ ಆಲ್ಮೋಸ್ಟ್ ಅಲ್ಲಿ ಗಾಡಿ ಎಲ್ಲ ಜಾಸ್ತಿ ದಿನ ಸರ್ವಿಸ್ ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ಇವಾಗ ಹೇಳಿದ್ದಾರೆ ಹೋಗಕ್ಕೆ ಜಾಸ್ತಿ ಹೇಳಿದ್ದಾರೆ. ಸೊ ಗಾಡಿ ತೊಗೊಂಡು ಅಲ್ಲಿಂದ ಮೇಡಮ್ ಹಾಸ್ಪಿಟಲ್ ತಗೊಳ್ಬೇಕು. ನಮ್ಮದು ನೈಟ್ ಇದೆ. ಸೊ ನೋಡೋಣ ಬನ್ನಿ. ಈ ಅಂಡರ್ಗ್ರೌಂಡಲ್ಲಿ ಹೋಗಿದ್ದು ಫಸ್ಟ್ ಟೈಮ್ ನಾನು, ಅಂದರೆ ಬರ್ತಾ ಇರೋದು ಫಸ್ಟ್ ಟೈಮ್. ಮುಂಚೆ ಇವಳು ಕರೆದೇ ಇದ್ದು ಹೋಗಿಲ್ಲ. ಸೊ ನೋಡ್ತಾ ಇರ್ಬೋದು ಅಂಡರ್ಗ್ರೌಂಡ್, ಇದು ರೋಡ್ ಕ್ರಾಸ್ ಆಗಿ ಈ ಅಂಡರ್ಗ್ರೌಂಡ್ ಹೋಗಿದ್ಯಾ? ಎಷ್ಟು ಸರ್ ಹೋಗಿದೆಯಾ? 5 ಸರ್ ಹೋಗಿದೆಯಾ? ಅಂದರೆ ನಾನೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಗಾಡಿ. ನಾನು ಚೆನ್ನಾಗಿಲ್ಲ ಅಂದ್ಕೊಂಡು ಒಳಗೆಲ್ಲ ಗಲೀಜಿದೆ ಅಂತ ಅನ್ಕೊಂಡೆ. ಗಲೀಜನ್ನೆಲ್ಲ ನೀಟಾಗಿದೆ ನೋಡಿ. ಸೊ ಬನ್ನಿ ಹೋಗಿ ಸರ್ವಿಸ್ ಸ್ಟೇಷನ್ ಹತ್ರ ಹೋಗಿ ಸಿಗೋಣ. ಓಕೆ, ಟೈಮ್ ಆಗಿದೆ ಇವಾಗ, ಹಂಗಾಗಿ ಓಡ್ತಾ ಇದ್ದಾಳೆ. ಅದೇ ನನ್ನ ಟೈಮ್ ಆಗಿದ್ರೆ ನಾನು ಇಷ್ಟೊತ್ತಿಗೆ ನೀನೇ ಬಿಟ್ಟು ಹೋಗ್ಬಿಡ್ತಿದ್ದೆ. ಸೊ ಎಲ್ಲೇ ಹೋಗಲಿ ಇದು ಮಾತ್ರ ಇರುತ್ತೆ ಕಂಟಿನ್ಯೂ ನೋಡಿ. ಮನೇಲಿ ನೋಡಿ ಗಾಡಿ ರೆಡಿ ಆಗಿದೆ. ಸೊ ತುಂಬ ಟೈರ್ ಎಲ್ಲ ಹೋಗಿತ್ತು. ಸೊ ಟೈರ್ ಹೊಸದು. ಸೊ ಇದು ಕಾಸ್ಟ್ ಎಷ್ಟಾಯ್ತು ಅಂದರೆ ಅಪ್ರಾಕ್ಸಿಮೇಟ್ ಒಂದು 10,000 ಆಯಿತು ಗೈಸ್. ಯಾಕೆ ಇಷ್ಟ ಆಯಿತು ಅಂದರೆ ಮುಂಚೆ ಇವಾಗ ಮಂತ್ಲಿ ಅಂದರೆ ಸರ್ವಿಸ್ ಇದ್ದಾಗಿಬಿಟ್ರೆ ಕರೆಕ್ಟ್ ಆಗುತ್ತೆ. ಬಟ್ ನಾನು ಬಿಟ್ಟಿದ್ದು ತುಂಬ ಲೇಟಾಗಿ ಬಿಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ತುಂಬ ಆದ್ದರಿಂದ ಅಷ್ಟು 10,000 ಜಾಸ್ತಿ ಆಯಿತು. ಸೊ ಪರವಾಗಿಲ್ಲ, ಇನ್ಮೇಲೆ ಅದು ಕರೆಕ್ಟಾಗಿ ಗಾಡಿಗೆ ಟೈಮ್ ಟು ಟೈಮ್ ಸರ್ವಿಸ್ ಬಿಡಬೇಕು. ಸೊ ಅವಾಗಲೇ ಇಷ್ಟೆಲ್ಲ ಬರೋಲ್ಲ ಕಾಸ್ಟು. ನೋಡೋಣ. ಸೊ ಗೈಸ್, ಆಮೇಲೆ ಇನ್ನೊಂದೇನೆಂದರೆ ನನಗೂ ಅರ್ಥ ಆಗಿದ್ದೇನೆಂದರೆ ಇವಾಗ ನನಗೆ ಈ ಥರ ತುಂಬ ನನ್ನ ಗಾಡಿ ವಿಚಾರದಲ್ಲಿ ಇಷ್ಟು ದಿನ ತುಂಬ ನೆಗ್ಲಿಜೆನ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ಸೊ ಗಾಡಿ ವಿಚಾರದಲ್ಲಿ ಏನಾರ ಬಂದರೆ ಅದಕ್ಕೆ ರೆಡಿ ಮಾಡ್ಸೋಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಸೊ ಇನ್ಮೇಲೆ ಏನಂದರೆ ಗಾಡಿ ನಾವು ತೊಗೊಂಡಾದ್ಮೇಲೆ ನಾವು ಟೈಮ್ ಟು ಟೈಮ್ ಸರ್ವಿಸಿಗೆ ಬಿಡ್ತೀವಿ. ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಗಾಡಿ, ಅಷ್ಟು ಚೆನ್ನಾಗಿ ನಮ್ಗೆ ಬಾಳಿಕೆ ಬರುತ್ತೆ. ಸೊ ಜಾಸ್ತಿ ನನಗೆ ಹೆಂಗಂದ್ರೆ ಟೈಮ್ ಸಿಗ್ತಿರಲಿಲ್ಲ ಬಿಡೋಕ್ಕೆ. ಇವತ್ತು ಬಿಟ್ಟರೆ ಆಯಿತು, ನಾಳೆ ಬಿಟ್ಟರೆ ಹಂಗೆ ಅಂತ ಹೇಳಿ ಸರ್ವಿಸ್ ಟೈಮ್ ದಾಟಿ 2-3 ದಿನ ಕ್ರಾಸ್ ಆದಮೇಲೆ ಮಾಡ್ತಾಯಿದ್ದೆ. ಸೊ ಇವಾಗ ಫುಲ್ಲು ಆಗಿದೆ ಕರೆಕ್ಟಾಗಿ. ಇನ್ಮೇಲೆ ಅದು ಕರೆಕ್ಟಾಗಿ ಟೈಮ್ ಟು ಟೈಮ್ ಸರ್ವಿಸಿಗೆ ಬಿಟ್ಟು ಇನ್ಮೇಲೆ ಕರೆಕ್ಟಾಗಿ ಮೇಂಟೈನ್ ಮಾಡೋಣ ಅಂತ ಹೇಳ್ತಾ, ಸೊ ನಾನು ಹೇಳೋದಷ್ಟೇ. ಸೊ ನಮ್ಮನ್ನು ಸೇಫಾಗಿ ಕರ್ಕೊಂಡು ಓಡಾಡೋಂಥ ಗಾಡಿಗೆ ನಾವು ನೋಡ್ಕೊಂಡಿಲ್ಲ ಅಂದರೆ ಸೊ ಲಾಸ್ಟಿಗೆ ಇದೇ ಥರ ನಮ್ಗೆ ಆಗುತ್ತೆ. ನನಗಿದು ಅನುಭವಕ್ಕೆ ಬಂದಿದೆ. ಸೊ ಹಂಗಾಗಿ ಇನ್ಮೇಲೆ ಕರೆಕ್ಟಾಗಿ ನೋಡ್ಕೊತೀನಿ ಅಂತ ಹೇಳ್ತಾ, ಸೊ ಇವಾಗ ಮನೆಗೆ ಬಂದೆ. ಸೊ ಊಟ ಮಾಡಿ ಮಲಗಿ ಮತ್ತು ಸಾಯಂಕಾಲ ಎದ್ದು ಮತ್ತೆ ಒಂದು 7 ಗಂಟೆಗೆ ಹೋಗಿ ಮೇಡಮ್ ಅವ್ರ ಹಾಸ್ಪಿಟ್ಲ್ ಹತ್ರ ಹೋಗಿ ಮೇಡಮ್ ಕರ್ಕೊಬಂದು ಮನೇಲಿ ಬಿಟ್ಟು ಸೊ ಮತ್ತೆ ನೈಟ್ ಡ್ಯೂಟಿ ಹೋಗಬೇಕು. ಸೊ ಮತ್ತೆ ಸಾಯಂಕಾಲ ಸಿಗ್ತೀನಿ. ಓಕೆ, ಹೆಂಗಂದರೆ ಮಧ್ಯಾಹ್ನ ಡ್ಯೂಟಿ ಹೋಗಿ ತುಂಬ ಟೈರ್ಡ್ ಆಗಿಬಿಟ್ಟಿದೆ. ಸೊ ಇವತ್ತೊಂದಿನ ನೈಟ್ ಇದೆ, ಹಂಗೆ ಸ್ವಲ್ಪ ಮಲಗಿ ರೆಸ್ಟ್ ತಗೊಂಡು. ಸೊ ಗೈಸ್, ನಮ್ಮ ಮನೇಲಿ ನೋಡ್ತಾ ಇರೋದು ಫುಲ್ ಹೊಗೆ ಇದ್ಬಿಟ್ಟಿದೆ. ಹೊಗೆ ಎಲ್ಲಿದ್ದಿದೆ ಅಂದರೆ ಸೊ ಮೇಡಮ್ ಬೆಳಗ್ಗೆ ಪೂಜೆ ಮಾಡಿದ್ದಾರೆ. ಸೊ ಅದು ದೀಪ ಇರುತ್ತಲ್ಲ, ದೀಪ ಎಲ್ಲ ಹಚ್ಚಿದಾಗ ನೋಡಿ ಫುಲ್ಲು ಹೊಗೆ. ಇಲ್ಲಿ ಮನೆ ತುಂಬ ಹೊಗೆ, ಇಲ್ಲಿ ಹೊಗೆ. ಸೊ ಇವಾಗ ವಿಂಡೋ ಓಪನ್ ಮಾಡಿದ್ದೀನಿ, ಗಾಳಿ ಹೋಗುತ್ತೆ. ಸೊ ನೋಡಿ, ಇದು ವ್ಯೂ ನಮ್ಮ ಮನೆಯಿಂದ ಹೊರಗಡೆ. ಹೋಗಲಿ ಸ್ವಲ್ಪ ಹೊತ್ತೆಲ್ಲ ಗಾಳಿ ಎಲ್ಲ ಹೋಗಿ ಗಾಳಿ ಹೊರಗಡೆ ಬರಬೇಕು. ಸೊ ಗಾಳಿ ಹೊರಗಡೆ ಬಂದಾಗ ಇದು ಹೋಗುತ್ತೆ. ನಾನೇನಪ್ಪ ಇದನ್ನು ಬಂದ ತಕ್ಷಣ ನನಗೆ ಸಾಕಾಗ್ಬಿಟ್ಟು ಮನೆ ಗಾಳಿ ಓಪನ್ ಮಾಡಿದ್ರೆ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಮೊನ್ನೆ ಏನಾಗಿತ್ತು ಅಂದರೆ ಹಿಂಗೆ ನಾವು ಕೆಲಸ ಹೋಗೋ ಟೆನ್ಷನಲ್ಲಿ ಮನೆಯಲ್ಲಿ ಸಿಂಕಲ್ಲಿ ನೀರು ಖಾಲಿ ಆಗಿತ್ತು. ನನಗೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಿ ಊಟ ಮಾಡಿ ಕೈ ತೊಳಕ್ಕೆ ಹೋಗಿದೆ. ಸೊ ನನಗೆ ಆನ್ ಮಾಡಿ ಬಿಟ್ಟಾಗ್ಬಿಟ್ಟಿದ್ದೀನಿ. ಮನೆ ಡ್ಯೂಟಿ ಮುಗಿಸಿ ಮನೆ ಬರೋಷ್ಟರಲ್ಲಿ ನೈಟ್ ನಮ್ಮ ಮೇಡಮ್ ಅಂತ ನೋಡಿದ್ರೆ ಮನೆ ತುಂಬ ನೀರು, ಇದೆಲ್ಲ ನೀರು ಕೆಳಗಡೆ ಕಾಲು ಹೋಗಿದೆಲ್ಲ ಫುಲ್ಲು ನೀರಾಗಿತ್ತು. ಸೊ ಅದಕ್ಕೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಗ್ಯಾಸ್ ಆನ್ ಇದೆಯೋ ಆಫ್ ಇದೆಯೋ ನೋಡಬೇಕು. ಮತ್ತು ನೀರು ಹೆಂಗೆ ಹೋಗ್ತಾಯಿದೆ ಇಲ್ಲೋ ಸಿಂಕಲ್ಲಿ, ಮತ್ತು ಬಾತ್ರೂಮ್ ಎಲ್ಲ ಕಡೆ ಆನ್ ಇದೆಯೋ ಇಲ್ಲ ಪ್ರತಿ ಸರಿ ನೋಡೋಗ್ತಿದ್ವಿ. ಬಟ್ ಈ ಸರಿ ಸ್ವಲ್ಪ ನೋಡ್ಕೊಳ್ಳಿಲ್ಲ, ಹಂಗಾಯಿತು. ಇನ್ಮೇಲೆ ನೋಡ್ಕೊಂಡು ಆನ್ ಇದೆಯಾ ಆಫ್ ಇದೆಯಾ ನೋಡ್ಕೊಂಡು ಹೋಗಬೇಕು. ಸೊ ನಾನು ಹೇಳೋದೇನೆಂದರೆ ಪ್ರತಿಯೊಂದರಲ್ಲೂ ಪ್ರಿಕಾಷನ್ಸ್ ಇರಬೇಕು. ನಮ್ಮ ಲೈಫೆಲ್ಲ ಆಯಿತು ನಾವು ಚಿಕ್ಕದ್ರಲ್ಲೂ ಕೂಡ ನಾವು ಅಂದರೆ ನೆಗ್ಲಿಜೆನ್ಸಿ ನೋಡ್ಬಿಟ್ಟು ಒಂದು ಚಿಕ್ಕ ನೆಗ್ಲಿಜೆನ್ಸಿಯಿಂದ ಸೊ ಮನೆ ತುಂಬ ನೀರಾಗಬೇಕು. ಇದೇ ಥರ ನಮ್ಮ ಲೈಫಲ್ಲೂ ಅಷ್ಟೇ. ಸೊ ಪ್ರತಿಯೊಂದು ನಾವು ಪ್ರಿಕಾಷನ್ ತೊಗೊಂಡಾಗಲೇ ಅದೆಲ್ಲ ಕರೆಕ್ಟಾಗೋದು, ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಸೊ ಹಂಗಾಗಿ ಹೇಳ್ತಾ ಇನ್ಮೇಲೆ ಅದು ಕರೆಕ್ಟಾಗಿರಬೇಕು. ಕರೆಕ್ಟಾಗಿ ಜಿಮ್ಗೆಲ್ಲ ಸೇರ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಸೊ ಇವಾಗ ಫಸ್ಟ್ ಮನೆ ಚೇಂಜ್ ಮಾಡಬೇಕು. ಮನೆ ಚೇಂಜ್ ಆದಮೇಲೆ ಫಸ್ಟ್ ಥಿಂಕಿಂಗ್ ಏನಂದರೆ ಮನೆ ಚೇಂಜ್ ಮಾಡಿದ ತಕ್ಷಣವೇ ಜಿಮ್ಗೆ ಸೇರಿ ಇನ್ಮೇಲೆ ಕರೆಕ್ಟಾಗಿ ಡಯಟೆಲ್ಲ ಫಾಲೋ ಮಾಡಬೇಕು. ಇಲ್ಲಾಂದರೆ ಆಗಲ್ಲ ಹಿಂಗಿದ್ರೆ. ಯಾಕಂದರೆ ಹೆಲ್ತ್ ಕಾನ್ಷಿಯಸ್ ನಮ್ಗೆ ಸ್ವಲ್ಪ ಇಲ್ಲ, ನನಗೂ ಇಲ್ಲ, ಮೇಡಮ್ಗೂ ಸ್ವಲ್ಪ ಇಲ್ಲ. ಯಾವಾಗಲೂ ಕೆಲಸ ಅದರಲ್ಲೇ ಹೋಗ್ಬಿಟ್ಟಿದ್ವಿ. ಸೊ ಅಂದಮೇಲೆ ಕೆಲಸದ ಜೊತೆಗೆ ನಮ್ಮ ಹೆಲ್ತ್ ಕಾನ್ಷಿಯಸ್ನ ನೋಡಿಕೊಂಡು
ಮತ್ತು ಜಿಮ್ಗೆ ಸೇರಿ ಕರೆಕ್ಟಾಗಿ ಫಿಟ್ ಆಗಿರೋದಕ್ಕೆ ಮಲಗಿದ್ದೆ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಸೊ ಇವಾಗ ಮೇಡಮ್ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅವ್ರ ಹಾಸ್ಪಿಟ್ಲ್ ಹತ್ರ ಹೋಗಿ ಅವಳು ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಊಟ ಮಾಡಿ ಮತ್ತೆ ಇಲ್ಲಿಂದ ನೈಟು ಹೋಗಬೇಕು. ಸೊ ತುಂಬ ದಿನ ಆಗಿತ್ತು ಮಧ್ಯಾಹ್ನ ಟೈಮ್ ಮಲಗಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ ಡ್ಯೂಟಿ ಇರೋದ್ರಿಂದ ಮಧ್ಯಾಹ್ನ ಮಲಗೋಕ್ಕಾಗ್ತಿರಲಿಲ್ಲ. ಓನ್ಲಿ ನೈಟ್ ಮಲಗಿದ್ರೆ ಬೆಳಗ್ಗೆ ನೈಟ್ ಮಲಗೋದು ಲೇಟು ಮತ್ತು ಬೆಳಗ್ಗೆ ಎದ್ದೇಳು ತುಂಬ ಲೇಟ್, ಹಂಗಾಗಿ ಮಧ್ಯಾಹ್ನ ಮಲಗಿ ತುಂಬ ದಿನ ಆಗಿತ್ತು. ಸೊ ಮಧ್ಯಾಹ್ನ ಮಲಗೋ ನಿದ್ದೆ ಇದೆಯಲ್ಲ ಫುಲ್ಲು ಡೀಪ್ ನಿದ್ದೆ ಇರುತ್ತೆ, ಡೀಪ್ ನಿದ್ದೆ ಆಗಿಬಿಡುತ್ತೆ. ಯಾಕಂದರೆ ನೈಟ್ ಮಲಗ್ತೀವಿ, ನೈಟ್ ಮಲಗಿದ್ರೂ ಅಷ್ಟು ಡೀಪ್ ಇರಲ್ಲ. ಬಟ್ ನಿಮ್ಗೆ ಅನಿಸಿರ್ಬೋದು, ನನಗೂ ತುಂಬ ಸಲ ಅನಿಸಿದೆ. ಸೊ ಮಧ್ಯಾಹ್ನ ಮಲಗಿ ನೋಡಿ, ಮಧ್ಯಾಹ್ನ ಅಂದರೆ ಸಾಯಂಕಾಲ ಟೈಮ್, ಮಧ್ಯಾಹ್ನ ಒಂದು 3 o'clock ಮೇಲೆ 6 ಗಂಟೆವರೆಗೂ ಮಲಗಿ ನೋಡಿ. ಸೊ ಆ ನಿದ್ದೆ ಏನಿದೆ ಫುಲ್ ಡೀಪ್ ನಿದ್ದೆ, ಫುಲ್ ಬಾಡಿ ಎಲ್ಲ ಟೈರ್ಡ್ ಇರುತ್ತೆ. ಸೊ ಒಳ್ಳೆ ನಿದ್ದೆ ಆಯಿತು. ನೀವು ಹೋಗ್ಬಿಟ್ಟು ಮೇಡಮ್ ಕರ್ಕೊಬಂದು ಆನ್ ದ ವೇ ಏನಾದರೂ ಅವ್ಳಿಗೆ ತಿನ್ಬೇಕಂತ ಅನಿಸಿದ್ರೆ ಅವಳಿಗೆ ನಾನು ಕೊಡಿಸ್ಬಿಟ್ಟು ಬಂದು ಮನೆಗೆ ಬಿಟ್ಟು ಹೋದರೆ ಮುಗಿಯುತ್ತೆ. ಸೊ ಬನ್ನಿ ಮೇಡಮ್ ಅವ್ರ ಹಾಸ್ಪಿಟ್ಲ್ ಹತ್ರ ಹೋಗಿ ಸಿಗೋಣ. ಓಕೆ. ಸೊ ಗೈಸ್ ಇವಾಗ ಮೇಡಮ್ ಅವ್ರ ಹಾಸ್ಪಿಟ್ಲ್ ಹತ್ರ ಬಂದೆ. ಸೊ ಇವಾಗ ಇನ್ನೂ ಒಂದು 10 ನಿಮಿಷ ಬರ್ತಾರೆ. ಸೊ ಬಂದ ತಕ್ಷಣ ಕರ್ಕೊಂಡು ಟೈಮ್ ಆಯ್ತು ಆಲ್ರೆಡಿ. ನಾನು ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಮತ್ತೆ 1 hour ಆಗುತ್ತೆ, ಮತ್ತು ಮನೆಯಿಂದ ನಾನು ಕೆಲಸಕ್ಕೆ ಹೋಗೋಷ್ಟರಲ್ಲಿ ಮತ್ತೆ ಒಂದು 1/2 hour ಆಗುತ್ತೆ. ಸೊ 10 ಗಂಟೆಗೆ ಇರೋದು. ಸೊ ಆದಷ್ಟು ಬೇಗ ಹೋಗಬೇಕು. ನೋಡೋಣ ಟ್ರಾಫಿಕ್ ಇವಾಗ ದೀಪಾವಳಿ ಮುಗಿತಲ್ಲ, ಇವಾಗ ಮತ್ತೆ ನಾರ್ಮಲ್ ಡೇ ಆಗಿದೆ ಬ್ಯಾಕ್ ಟು. ಈ ಒಂದು 3 days ಹಂಗಿತ್ತಂದರೆ ಒಂದು 10 ವರ್ಷದಿಂದ ಹಿಂದಕ್ಕೆ ಹೋದಂಗೆ ಆಗಿತ್ತು. ಟ್ರಾಫಿಕ್ ಏನಿರಲಿಲ್ಲ, ಆರಾಮಾಗಿ ಫ್ರೀಯಾಗಿತ್ತು, ಹೋಗ್ಬೋದಾಗಿತ್ತು. ಮತ್ತು ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೋಡೋಣ ಬೇಗ ಕರ್ಕೊಂಡು ಹೋಗೋಣ. ಸೊ ಗೈಸ್ ನಿನ್ನೆ ಮೇಡಮ್ ಮನೆ ಕರ್ಕೊಬಂದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಮರೆದುಬಿಟ್ಟೆ. ಸೊ ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲಿಂದ ಮನೆಗೆ ಬರೋಷ್ಟರಲ್ಲಿ ಮನೆಗೆ ಬಂದು ಊಟ ಮಾಡಿ ಮತ್ತೆ ಲೈಕ್ ನಾನು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಮತ್ತೆ ಅಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅಲ್ಲಿ ನೈಟುಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ಬಂದಿದ್ದೀನಿ ನೋಡಿ. ಬೆಳಗ್ಗೆ ಬಂದು ಬಿಸಿ ಟೀ ಕುಡಿದು ಫ್ರೆಶ್ ಅಪ್ ಆಗಿ ಮೇಡಮ್ ಇವಾಗ ಅಡುಗೆ ಮಾಡ್ತಾರೆ, ಊಟ ಮಾಡಿ ಮನೆ ನೋಡೋಕೆ ಹೋಗ್ಬೇಕು. ಮನೆ ಈ ಮಂತಲ್ಲಿ ನಾವು ಮನೆ ಖಾಲಿ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಮನೆ ನೋಡ್ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು. ಅದೇ ದೊಡ್ಡ ಟೆನ್ಷನ್, ದೊಡ್ಡ ಚಾಲೆಂಜ್ ಬೆಂಗಳೂರಲ್ಲಿ ಮನೆ ಹುಡ್ಕೋದಂದರೆ. ಯಾಕಂದರೆ ಆಲ್ರೆಡಿ ಒಂದು ಮನೆಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಸೊ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಸೊ ಹುಡ್ಕೋದೇನಿದೆಯಲ್ಲ ಅದು ತುಂಬ ಕಷ್ಟ. ಅದಕ್ಕಿಂತ ದೊಡ್ಡ ಕೆಲಸ ಏನಂದರೆ ಮನೆ ಶಿಫ್ಟ್ ಮಾಡೋದು. ನಮ್ಮದಷ್ಟು ಐಟಮ್ ಇಲ್ಲ, ನಾನು ಏನೂ ತೊಗೊಂಡಿಲ್ಲ. ಒಂದು ಮನೆ ಫಿಕ್ಸ್ ಆದ್ಮೇಲೆ ತೊಗೊಳ್ಳೋಣ ಅಂತೀನಿ. ಏನು ನಾವೇನು ಐಟಮ್ಸ್ ಏನೇ ತೊಗೊಂಡಿಲ್ಲ. ಸೊ ಹಂಗಾಗಿ ಸೊ ಐಟಮ್ ಸ್ವಲ್ಪ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಹೆಡ್ಡೇಕ್. ಇಲ್ಲಿಂದ ಬೇರೆ ಎಲ್ಲಿ ಇರುತ್ತೋ, ಯಾವ ಏರಿಯಾಗೆ ಹೋಗ್ತೀವೋ, ಇಲ್ಲ ಇಲ್ಲೇ ಸಿಗುತ್ತೋ ಬೇರೆ ಕಡೆ ಸಿಗುತ್ತೋ, ತುಂಬ ಕಷ್ಟ. ಸೊ ಹಂಗಾಗಿ ಇವತ್ತು ಡೈಲಿ ಏನಾಗ್ಬಿಡುತ್ತೆ ಅಂದರೆ ನಾವು ಡೈಲಿ ನೈಟು ಮಲಗೋದೇ 2 ಗಂಟೆ, ಬೆಳಗ್ಗೆ ಎದ್ದೇಷ್ಟರಲ್ಲಿ 11 ಗಂಟೆ ಆಗಿಬಿಡುತ್ತೆ, 10-11 ಗಂಟೆ. ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋ ವರ್ಷದಲ್ಲಿ ಮತ್ತೆ ಮಧ್ಯಾಹ್ನ ಆಗಿಬಿಡುತ್ತೆ. ಸೊ ಇದೇ ರೂಟೀನ್ ಆಗುತ್ತೆ. ಹಂಗಾಗಿ ನೈಟ್ ಡ್ಯೂಟಿ ಹೋಗಿ ಬಂದಿದ್ದೀನಿ, ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಸೊ ಬೇಗ ಆದಷ್ಟು ಬೇಗ ಹೋಗಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಮನೆ ನೋಡ್ಬೇಕು ಗೈಸ್ ಅಂತ ಹೇಳ್ತಾ. ಸೊ ಅದೇ ರೀತಿ ಇನ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್. ಮೇಡಮ್ ಎಲ್ಲ ಅಂತ ಆಲೋಚನೆ ಮಾಡ್ತಿದ್ದೀರಾ? ಮೇಡಮ್ ಮಲಗಿದ್ದಾಳೇನು. ಸೊ ಅವಳು ಎದ್ಮೇಲೆ ಅವಳಿಗೂ ಮಾಡಿದ್ದೀನಿ ಟೀ, ಆದರೆ ಅವಳು ಎದ್ದೇಳ್ತಿಲ್ಲ. ಅವಳಾದ್ಮೇಲೆ ಅವಳು ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಶನಿವಾರ ಇವತ್ತು ಎಲ್ಲ ಟೆಂಪಲ್ಗೆ ಹೋಗಿ, ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋಕೆ ಮನೆ ಹೊಡ್ಕೊಳ್ಳೋಕ್ಕೆ. ಬಾಯ್, ಸಿ ಯು, ಟಾಟಾ. Thank you very much.